ಇಬ್ಬರ ಜಗಳದಲ್ಲಿ ಕೋಲಾರದಲ್ಲಿ ಮೂರನೆಯವರಿಗೆ ಲಾಭ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಇಬ್ಬರು ಸಚಿವರ ಮಧ್ಯೆ ಕೋಲಾರ ಟಿಕೆಟ್ ವಿಚಾರದಲ್ಲಿ ಜಟಾಪಟಿ ಜೋರಾಗ್ತಾ ಇದೆ. ಮೂರನೇ ಅಭ್ಯರ್ಥಿಗೆ ಅದೃಷ್ಟದ ಬಾಗಿಲು ತೆಗೆಯಬಹುದು ಅಂತ ಹೇಳಲಾಗ್ತಾ ಇದೆ. ಸಿಎಂ ಸಭೆಗೂ ಮುನ್ನ ಅಸಮಾಧಾನಿತರ ತಂಡದಿಂದ ಪರ್ಯಾಯ ಅಭ್ಯರ್ಥಿಯ ಹುಡುಕಾಟ. ಎಡಗೈ ಸಮುದಾಯದ ಅಭ್ಯರ್ಥಿಯ ಹುಡುಕಾಟದಲ್ಲಿ ಅಸಮಾಧಾನಿತರು ನಿರತರಾಗಿದ್ದಾರೆ. ಚಿಕ್ಕಬಳ್ಳಾಪುರದ ಮಾಜಿ ಶಾಸಕ ಎಸ್.ಎಂ. ಮುನಿಯಪ್ಪ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಹೊಸ ಅಭ್ಯರ್ಥಿಯ ಹೆಸರನ್ನ ಪ್ರಸ್ತಾಪಿಸಿ ಅಂತ ಹೇಳಿದ್ರೆ ಮುನಿಯಪ್ಪ ಅವರಿಗೆ ಟಕ್ಕರನ್ನ ಕೊಡ್ಲಿಕ್ಕೆ ಅಸಮಾಧಾನಿತರು ಒಂದು ಹೊಸ ಹೆಸರನ್ನು ಕೂಡ ಮುನ್ನೆಲೆಗೆ ತಂದಿದ್ದಾರೆ. ಎಸ್.ಎಂ. ಮುನಿಯಪ್ಪ ಅವರಿಗೆ ಟಿಕೆಟ್ ಅನ್ನು ಕೊಟ್ಬಿಡಿ, ಯಾವುದೇ ರೀತಿಯ ಅಭ್ಯಂತರ ಇಲ್ಲ, ಯಾವುದೇ ಕಾರಣಕ್ಕೂ ಚಿಕ್ಕಪೆದ್ದಣ್ಣ ಅವರಿಗೆ ನೀವು ಟಿಕೆಟ್ ಅನ್ನು ಕೊಡೋದು ಬೇಡ ಅಂತ ಹೇಳಿ ಪಟ್ಟನ್ನು ಹಿಡಿದಿರುವಂತಹದ್ದು. ಮತ್ತೊಂದು ಕಡೆ ಎಲ್ಲ ಹನುಮಂತಯ್ಯ ಅವರು ಮಾಜಿ ರಾಜ್ಯಸಭಾ ಸದಸ್ಯರು, ಅವರ ಹೆಸರು ಕೂಡ ಪೈಪೋಟಿಯಲ್ಲಿರುವಂತಹದ್ದು. ಈಗ ಕಾಂಗ್ರೆಸ್ನ ಹೈಕಮಾಂಡ್ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲ್ಕೊಂಡ್ಬಿಟ್ಟಿದೆ. ಅತ್ತದರೆ ಇತ್ತ ಪುಲಿ ಅನ್ನುವಂತಹ ಪರಿಸ್ಥಿತಿ. ಟಿಕೆಟ್ ಕೊಟ್ಟರು ಅಸಮಾಧಾನ, ಟಿಕೆಟ್ ಕೊಡದೇ ಇದ್ರೂ ಕೂಡ ಅಸಮಾಧಾನ ಕೋಲಾರದ ಕಾಂಗ್ರೆಸ್ನಲ್ಲಿ ಭುಗಿಲೇಳುವಂತಹ ಸಾಧ್ಯತೆ ಇರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುದ್ದುಕೃಷ್ಣ, ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗಬಹುದಾ ಅಂತೇಳಿ, ಆ ರೀತಿಯ ಒಂದು ಸನ್ನಿವೇಶ ಸೃಷ್ಟಿಯಾಗಿದ್ದೇ ಆದ್ರೆ ಅದು ಯಾರಿಗೆ ವರ ಆಗಬಹುದು ಅಂತ ಹೇಳಿ ಮುದ್ದುಕೃಷ್ಣ? ಖಂಡಿತ ಪ್ರೇಮ್, ಕೋಲಾರದ ಕಾಂಗ್ರೆಸ್ ಬಿಕ್ಕಟ್ಟಿನ ವಿಚಾರದಲ್ಲಿ ಈಗ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಆಗುತ್ತಾ, ಇವರಿಬ್ಬರ ಜಗಳದಲ್ಲಿ ಅಚ್ಚರಿಯ ಅಭ್ಯರ್ಥಿ ಕೋಲಾರಕ್ಕೆ ಬರ್ತಾರ ಅನ್ನುವಂಥ ಚರ್ಚೆಗಳು, ಚಿಂತನೆಗಳು ಖಂಡಿತ ನಡೀತಾ ಇದೆ. ಆ ಒಂದು ವಿಚಾರದಲ್ಲಿ ಈಗ ಅಸಮಾಧಾನಿತ ಶಾಸಕರೇನಿದ್ದಾರೆ, KH ಮುನಿಯಪ್ಪನವರ ಖಂಡಿತವಾಗಿ ನಾವು ಕಟ್ಟೆ ಹಾಕಬೇಕು, ಅವರಿಗೆ ಯಾವುದೇ ಕಾರಣಕ್ಕೂ ಅವ್ರ ಅಳಿಯನಿಗೆ ಟಿಕೆಟ್ ಆಗಲೇಬಾರದು ಅನ್ನೋಂಥ ಪಟ್ಟಲ್ಲಿರೋದಂತೂ ಸಹಜ. ಆದರೆ ಮುನಿಯಪ್ಪನವರು ಕೂಡ ಯಾವುದೇ ಕಾರಣಕ್ಕೂ ನನ್ನ ಹಳೆಯನಿಗೆ ಟಿಕೆಟ್ ಆಗಬೇಕು, ಅವ್ರು ಏನಾದರೂ ಮಾಡಲಿ, ಅವರು ಡ್ರಾಮಾ ಮಾಡ್ತಾರೆ, ನನಗೆ ಗೊತ್ತು ಗೆಲ್ಸ್ಕೊಂಬರೋದು ಅನ್ನೋಂಥ ಪಟ್ಟಲ್ಲಿ ಇವರಿದ್ದಾರೆ. ಹಾಗಾಗಿ KH ಮುನಿಯಪ್ಪನವ್ರನ್ನ ಕಟ್ಟಾಗಲಿಕ್ಕೆ ಈಗ ಅಸಮಾಧಾನಿತ ಶಾಸಕರೆಲ್ಲ ಸೇರಿ ಒಂದು ಹೊಸ ರಣತಂತ್ರವನ್ನು, ಒಂದು ಹೊಸ ಅಭ್ಯರ್ಥಿಯನ್ನು ಇವತ್ತು CM ಮತ್ತು DCM ಮುಂದೆ ಪ್ರಸ್ತಾಪ ಮಾಡುವಂತಹ ವಿಚಾರವನ್ನು ಮಾಡ್ತಾ ಇದ್ದಾರೆ. ಅದು ಏನಂತಂದರೆ, ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರಾಗಿರ್ತಕ್ಕಂಥ SM ಮುನಿಯಪ್ಪರವರಿಗೆ ಈಗ ಚಿಕ್ಕಬಳ್ಳಾಪುರದಿಂದ, ಅಂದರೆ ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರು ಅವರು ಈಗ ಕೋಲಾರದ MP ಆಗಿ ನಿಲ್ಲೋದಕ್ಕೆ ಒಂದು ಆಫರನ್ನು ಕೊಡಲಾಗ್ತದೆ. ಆ ಒಂದು ಚರ್ಚೆಗಳು ಕೂಡ ಬೆಳಗ್ಗೆಯಿಂದ ಬಹಳಷ್ಟು ಗರಿಗೆದರಿದೆ. ಹಾಗಾಗಿ ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರಾಗಿರ್ತಕ್ಕಂಥ SM ಮುನಿಯಪ್ಪನವರು ಕೂಡ ಸ್ವತಃ ಅಭಿಪ್ರಾಯವನ್ನು ಕೇಳಿದರೆ, ಇದನ್ನ ಸ್ವತಃ ಏನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು, ಈಗ ಅಸಮಾಧಾನಿತ ಶಾಸಕರಲ್ಲಿ ಒಬ್ಬರಾದಂಥ ಸುಧಾಕರ್ ಅವರೇ ಈ ಒಂದು ಪ್ರಸ್ತಾಪವನ್ನು ಮುಂದೆ ಇಟ್ಟಿದ್ದಾರೆ. ಹಾಗಾಗಿ SM ಮುನಿಯಪ್ಪನವರು ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಾರೆ. ಈಗ ಮೀಟಿಂಗ್ನಲ್ಲೂ ಕೂಡ ಈ ಒಂದು ಹೆಸರನ್ನ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಬಹಳಷ್ಟು ದಟ್ಟವಾಗಿದೆ. ಒಂದು ವೇಳೆ CM ಇವರ ಮನವಿಗೆ ಒಪ್ಕೊಳ್ತಾರಾ, ಇವರಿಗೆ ಏನಾದರೂ ಆಶ್ವಾಸನೆಯನ್ನು ಕೊಡ್ತಾರಾ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುದ್ದುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.